ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, 1/1/2026 ಆಂಗ್ಲನಾಮ ಸಂವತ್ಸರದ ಶುಭಾಶಯಗಳು. ಪ್ರೀತಿಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಪ್ರಹ್ಲಾದನ ಆಹ್ಲಾದ ಪ್ರವೇಶವಾಗಲಿ ಅಂತ ಆ ಕೃಷ್ಣನಲ್ಲಿ ಬೇಡ್ತೇನೆ. ಕಾರಣ, ಇವತ್ತು ರೋಹಿಣಿ ನಕ್ಷತ್ರ. ಇಬ್ಬರು ನೀವು ಜಗದ್ಗುರುಗಳನ್ನು ಸ್ಮರಣೆ ಮಾಡೋದರ ಜೊತೆಗೆ ಇನ್ನು ನಮಗೆ ಶಿವಕೇಶವರಲ್ಲಿ ಭೇದವೇ ಇಲ್ಲ. ಯಾವುದೇ ಕಾರಣಕ್ಕೂ ಭೇದವನ್ನು ಮಾಡದೆ ಇವತ್ತು ಮೊಸರು ಅವಲಕ್ಕಿ ತುಳಸಿಯನ್ನು ಕೃಷ್ಣನ ದೇಗುಲಕ್ಕೂ ಜೊತೆಗೆ ಶಿವನ ದೇಗುಲಕ್ಕೂ ಕೂಡ ಅರ್ಪಣೆ ಮಾಡಿ. ಪ್ರೀತಿಯ ಬಂಧುಗಳೇ, ಪ್ರದೋಷ ಈ ದಿನ, ಜೊತೆಗೆ ರೋಹಿಣಿ ನಕ್ಷತ್ರ, ವಾರ ಬೃಹಸ್ಪತಿ ವಾಸರಯುಕ್ತಾಯ. ನೋಡಿ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಂತಹ ಗುರುಗಳನ್ನು ಸ್ಮರಣೆ ಮಾಡೋ ಮುಖಾಂತರ ಇವತ್ತು ಕೃಷ್ಣನ ದೇಗುಲಕ್ಕೂ ಪ್ರಾತಃ ಕಾಲಕ್ಕೆ ಸಾಯಂಕಾಲಕ್ಕೆ ಹೇಗಿದ್ದರೂ ಪ್ರದೋಷವಾದ್ದರಿಂದ ಶಿವನ ದೇಗುಲಕ್ಕೆ ಹೋಗುವಂಥದ್ದು ಒಂದು ಸಲ. ಬಹುಶಃ ನಿಮ್ಮನ್ನು ನೀವು ಮರೆತು ಆ ದೇಗುಲದಲ್ಲಿ ತನ್ಮಯರಾಗಿ ಶಿವಕೇಶರ ನಾಮವನ್ನು ಜಪ ಮಾಡಿ. ನನ್ನ ಬಂಧುಗಳೇ, 2025 ನಮಗೆ ಎಷ್ಟು ನೋವು ಕೊಟ್ಟಿಸ್ತೋ, ಎಷ್ಟು ಕಂಟಕ ಬಂದಿತ್ತೋ, ಎಷ್ಟು ತರಹದ ನಮ್ಮನ್ನು ಬಾಧಿಸ್ತೋ ಗೊತ್ತಿಲ್ಲ. ಅವೆಲ್ಲವೂ ಕೂಡ ಇತಿಶ್ರೀ ಇಡ್ತಕ್ಕಂತಹ ಮೊದಲ ದಿನ. ಪ್ರೀತಿಯ ಬಂಧುಗಳು, ಅದಕ್ಕಾಗಿ ನಾನು ಹೇಳ್ತಿದ್ದೇನೆ, ಇವತ್ತು ನಿಮಗೆ ಹಿಂದೆ ಒಬ್ಬ ಮುಂದೆ ಒಬ್ಬ ಕಾಯುವವನಿದ್ದಾನೆ. ಅದಕ್ಕಾಗಿಯೇ ಈ ನಕ್ಷತ್ರದ ಈ ಸಂಧಿಕಾಲಗಳು ಬಂದಾಗ ನೀವು ಸಾಧ್ಯವಾದಷ್ಟು ನಾನು ಹೇಳಿದಾಗೆ ನಡೆಕೊಳ್ಳಿ. ಇಲ್ಲಿಗೆ ನಿಮ್ಮ ಕಷ್ಟಕ್ಕೆ ಇತಿಶ್ರೀ ಇಡ್ತಕ್ಕಂತಹದ್ದು. ಮುಂಬರುವ ಈ 1 ವರ್ಷದ ಕಾಲ ಆರೋಗ್ಯಪೂರ್ಣರಾಗಿಯೂ ಆಯುಷ್ಯಪೂರ್ಣರಾಗಿಯೂ ಐಶ್ವರ್ಯವಂತರಾಗಿ ವಿರಾಜಮಾನರಾಗಿ ಶೋಭಾಯಮಾನವಾಗಿ ಆನಂದ ಆಹ್ಲಾದವನ್ನು ನೀವು ವೆಲ್ಕಮ್ ಮಾಡುತ್ತಾ ಅಮಂದಾನಂದ ಕಂದಳಿತ ಹೃದಯಾರವಿಂದರಾಗ್ತೀರಿ. ನನ್ನ ಪ್ರೀತಿಯ ಬಂಧುಗಳೇ, ವಸುದೇವ ವಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಅನ್ನುವ ಮಂತ್ರವನ್ನು ಪದೇ ಪದೇ ಹೇಳ್ಕೊಳ್ತಾ, ಶಿವಕೇಶವ ನಿಮಗೆ ಎಷ್ಟೋ ಸರಿ ಹೇಳಿರ್ತೇನೆ, ಆದರೆ ಇದನ್ನೇ ಈ ದಿವಸ ನೀವು ಹೆಚ್ಚಿಗೆ ಪಠಿಸ್ತೇನೆ ಅಂತಂದರೆ ಅಭ್ಯುದಯದ ಪ್ರಗತಿಯನ್ನು ತಾವು ಕಾಣ್ತೀರಿ. ಎಲ್ಲಿಯಾದರೂ ಅರಳಿಯ ಮರ, ಆಲದ ಮರ ಅಥವಾ ಕೃಷ್ಣ ಶಿವಕೇಶವರ ದೇಗುಲದಲ್ಲಿ ಪಾರಾಯಣ ಮಾಡಿಕೊಳ್ಳಿ. ಶಿವಂಭೂಯಾತ್, ಒಳಿತಾಗಲಿ.